ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 4ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಬುದ್ಧಿಹೀನರು ಬುದ್ಧಿವಂತೆಯರಿಗೆ ನಿಮ್ಮ ಎಣ್ಣೆಯಲ್ಲಿ ನಮಗೆ ಕೊಡಿರಿ ಅಂದರು. ಮತ್ತಾಯನು 25ನೇ ಅಧ್ಯಾಯ 8ನೇ ವಚನ. ಯಾರೇ ಆಗಲಿ ಈ ಪವಿತ್ರಾತ್ಮವನ್ನು ಅತ್ಯಧಿಕವಾಗಿ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಯಾರೇ ಆಗಲಿ ತನ್ನ ಸ್ವಂತ ಉಪಯೋಗಕ್ಕೆ ಅತಿಯಾದ ಪೂರೈಕೆಯನ್ನು ಹೊಂದಿ ತಮ್ಮಲ್ಲಿರುವ ಸಮೃದ್ಧಿಯನ್ನು ಬೇರೆಯವರಿಗೆ ಒದಗಿಸಲು ಸಾಧ್ಯವಿಲ್ಲ. ಮದಲಿಂಗನು ಮುಂಗಡವಾಗಿ ಯಾರೆಲ್ಲ ಆತನೊಂದಿಗೆ ಮದುವೆಗೆ ಹೋಗಲು ಆಹ್ವಾನಿಸಿದ್ದಾನೋ ಅವರೆಲ್ಲರೂ ಸರಿಯಾಗಿ ಸಜ್ಜುಗೊಳ್ಳಲು ಹೇರಳವಾದ ಏರ್ಪಾಡನ್ನು ಮಾಡಿದ್ದಾನೆ. ವಸ್ತ್ರ ಮತ್ತು ದೀಪಗಳೊಂದಿಗೆ ಮಾತ್ರವಲ್ಲ, ಆದರೆ ಎಣ್ಣೆಯೊಂದಿಗೆ ಸಹ ಏರ್ಪಾಡು ಮಾಡಿದ್ದಾನೆ. ಯಾರಾದರೂ ಎಣ್ಣೆಯನ್ನು ಸಂಗ್ರಹಿಸುವಲ್ಲಿ ಅಜಾಗರೂಕರಾದರೆ ಅಂಥವರು ಬಾಗಿಲು ಮುಚ್ಚುವುದರೊಳಗೆ ಮದಲಿಂಗನ ಜೊತೆ ಪ್ರವೇಶಿಸುವುದಕ್ಕೆ ಅನರ್ಹರಾಗಿದ್ದಾರೆ. ಈ ಸಾಮ್ಯದಲ್ಲಿ ಕರ್ತನು ಸೂಚಿಸಿರುವ ಮೂಲತತ್ವವು ಇದೇ ಆಗಿದೆ. ಅಂದರೆ ಯಾರೆಲ್ಲ ರಾಜ್ಯದಲ್ಲಿ ಪ್ರವೇಶಿಸಿ ಅದರ ಮಹಿಮೆಯಲ್ಲಿ ಪಾಲು ಹೊಂದಲು ನಿರೀಕ್ಷಿಸುತ್ತಾರೋ ಅವರು ಮುಂಗಡವಾಗಿ ತಯಾರು ಮಾಡಬೇಕು. ಒಂದು ವೇಳೆ ಅವರು ಬಾಗಿಲು ಮುಚ್ಚುವವರೆಗೂ ಕಾಯುತ್ತಿದ್ದರೆ ಅವರು ಎಷ್ಟೇ ಅಪೇಕ್ಷೆ ಉಳ್ಳವರಾಗಿದ್ದರೂ ಎಷ್ಟೇ ಆತಂಕಗೊಂಡರೂ ಅವರು ತಯಾರಾಗಲು ಸಾಧ್ಯವಿಲ್ಲ. ಏಕೆಂದರೆ ತಯಾರಿಗಾಗಿ ಸಮಯ, ತಾಳ್ಮೆ ಮತ್ತು ಕಾಳಜಿ ಬೇಕಾಗುತ್ತದೆ ಎಂಬುದೇ. ಆಮೆನ್.